ಅಮ್ಮ, ಇದು ಬಿಗ್ ಬಾಸ್ ಮನೆ ಮುಂದಗಡೆ ಅಷ್ಟೊಂದು ದೊಡ್ಡ ಕಟ್ಔಟ್, ಅಷ್ಟೊಂದ್ ಜನ, ಅಷ್ಟೊಂದು ಗಿಲ್ಲಿ ಅವ್ರ ಫ್ಲಾಗ್, ಎಂತ ದೊಡ್ಡ ಸ್ಟಾರ್ ನಟ್ರಿಂಗ್ ಮಾಡೋ ತರ ಮಾಡಿದ್ರು. ಅದೆಲ್ಲ ನೋಡೋದು ನಿಮ್ಗೆ ಏನ್ ಎಷ್ಟು ಖುಷಿ ಆಗುತ್ತೆ? ಅಷ್ಟೆಲ್ಲ ಕರ್ನಾಟಕದ ಜನ ಅಷ್ಟೊಂದೆಲ್ಲ ಪ್ರೀತಿ ಅಭಿಮಾನಿಗಳು ಅಷ್ಟೊಂದು ಪ್ರೀತಿ ಇಟ್ಕೊಂಡ್ ಆ ತರ ಎಲ್ಲ ಮಾಡೋರು ನಾವಂತೂ ಮಾಡೋಕೈತಿರ್ಲಿಲ್ಲ. ನಮ್ ಯಾವನು ಹೋದ್ರೆ ಹೊಲ ಒಯ್ಯಕ್ ತಕೊಯ್ತೀವಿ, ಬಂದ್ರೆ ಮನೆ ತಕ್ಕೋತೀವಿ. ಅಷ್ಟೆಲ್ಲ ಕಟ್ಟೋಟ್ ಹಾಕ್ಸಿ ಅಷ್ಟೆಲ್ಲ ಮಾಡಿ ಹಾಲಭಿಷೇಕ ಮಾಡಿ ಅಷ್ಟು ಹೂನೆಲ್ಲ ಚೆಲ್ಲಿ ಅಷ್ಟೊಂದು ಇದ್ ಮಾಡವ್ರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತದೆ. ಅಂದ್ರೆ ಅಲ್ಲಿದ್ದು ಜನತೆಗ್ ಮಾತ್ರ ನಾ ಕರ್ನಾಟಕ ಜನ ಅಷ್ಟೊಂದ್ ಜನ ಆ ಪೊಲೀಸ್ನವ್ರು ಹೊಡೆದ್ರು ಸುಧಾ ನಾನು ಹೋಗುದಿಲ್ಲ, ನಾ ಗಿಲ್ಲಿ ಅಣ್ಣನ್ನೇ ನೋಡ್ಬೇಕು ಅಂತ ಕೂತಿದ್ರಂತೆ. ಅದಕ್ಕಂತೂ ನನ್ ನಿಜವಾಗ್ಲೂ ನಮ್ ಹೃದಯದಲ್ಲಿ ಮಾತು ಹೇಳ್ತೀನಿ. ಅವನು ಇವಾಗ ನೋಡೋಕಾಗಿಲ್ಲ ಅಂದ್ರೆ ನೋಡೇ ನೋಡ್ತಿದಾರಿ, ಅವ್ನು ಮಾತಾಡ್ಸಿ ಆಡ್ಸ್ತಾನೆ. ಅದಂತೂ ಕೇಳ್ಕತೀನಿ. ನೀವಂತೂ ಬೇಜಾರ್ ಮಾಡ್ಕೋಬೇಡ್ರಿ, ಎಲ್ಲ ಹಿಂಗೇ ಇರ್ರಿ, ಎಲ್ಲ ಸಂತೋಷವಾಗಿ ಅಣ್ಣನ್ ಪ್ರೀತಿಸ್ತೇರ್ರಿ, ಪ್ರೀತಿ ಮಾಡತ್ಲೇರ್ರಿ ಅಂತ ಹೇಳ್ತೀನಿ. ಬಿಗ್ ಬಾಸ್ ಇಂದ ಟ್ರೋಫಿ ಎಲ್ಲ ಕೊಟ್ಟಿ ಅವರು ಬಂದ್ಮೇಲೆ ನಿಮ್ಗೆ ಏನಾದ್ರು ಹೇಳಿದ್ರು ಗಿಲ್ಲಿ ಅವರು? ಏನು ಹೇಳಿಲ್ಲಕ್ಕಪ್ಪ. ಅವನು ಅವಾಗ ಕೊಟ್ಬಿಟ್ಟು ಇದ್ ಮಾಡದ್ದೆ ಅಂದ್ರೆ ಅವಾಗ ನೋಡಿದ್ದೆ. ಪುನಃ ಇವಾಗ ನೋಡಿದಾಗ ಎಲ್ಲಾನು ಮೊದ್ಲೇ ಹೇಳ್ಕೋದ್ ನಾನು ಕರ್ನಾಟಕದ ಜನದ ಬಗ್ಗೆ, ಬೇರೆ ಬೇರೆ ದೇಶದ ಬಗ್ಗೆ ಈ ತರ ಎಲ್ಲ ಮಾಡಿದ್ರು, ಈ ತರ ಪ್ರೀತಿಸ್ತವ್ರೆ, ಈ ತರ ಅಭಿಮಾನಿಗಳವ್ರೆ ಅಂತ ಅವನಿಗೂ ಗೊತ್ತಾಯ್ತೆ ಅಂದ್ರೆ ನಾ ಖುಷಿಯಿಂದ ಹೇಳ್ಬೇಕು, ಹೇಳ್ತೀನಿ ಅಷ್ಟೇ. ಅಂದ್ರೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಗಿಲ್ಲಿ ಅವ್ರಿಗೆ ಇಷ್ಟೊಂದ್ ಜನ ಫ್ಯಾನ್ಸ್ ಈ ರೇಂಜ್ ಗೆಲ್ಲ ಮಾಡೋರೆ ಅಂತ ಅವ್ರು ಗೊತ್ತೇ ಇರೋದಿಲ್ಲ. ಇವಾಗ ಅವರಿಗೆ ಇವಾಗ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನೀವೇನು? ಅದ್ರ ಬಗ್ಗೆ ನಾನು ಫಸ್ಟ್ ಹೇಳ್ಕೋದೆ ಅದು. ಈ ತರ ಪ್ರೀತಿ ನನಗೆ ಅವ್ರ ಮಾತು ಕೇಳಿ ನನ್ಗೆ ಅವ್ರ ಮಾತುಗಳು ಕೇಳ ನಂಗೆ ಇಷ್ಟೊಂದು ಇಷ್ಟ ಆಯ್ತದೆ. ಇಷ್ಟೆಲ್ಲ ವೋಟ್ ಮಾಡಿಸಿ, ಇಷ್ಟೆಲ್ಲ ಮುಂದೆ ತಂದು, ಇಷ್ಟೆಲ್ಲ ಗೆಲ್ಸಿ ಆ ತರ ಆಯ್ತಾ, ನನ್ಗೆ ಇಷ್ಟೊಂದು ಇಷ್ಟ ಆಯ್ತದೆ, ಅವನಿಗೂ ಇಷ್ಟ ಐತೆ ಅಂದ್ರೆ ನಾನಂತೂ ಯಾವತ್ತೂ ಮರೀದಿಲ್ಲ.